ವಿಷ್ಣುವರ್ಧನ್ ಸಮಾಧಿ ನೆಲಸಮ. ನಿಜಕ್ಕೂ ಆ ಜಾಗ ಯಾರದ್ದು? ಅದರ ಇತಿಹಾಸ ಗೊತ್ತಾ? ಬೆಂಗಳೂರಿನ ಉತ್ತರಹಳ್ಳಿ ರಸ್ತೆಯಲ್ಲಿರುವ ಅಭಿಮಾನ್ ಸ್ಟುಡಿಯೋ ಸ್ಥಳದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿಯನ್ನ ಬಾಲಣ್ಣನ ಕುಟುಂಬದವರು ಧ್ವಂಸ ಮಾಡಿದ್ದಾರೆ. ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಆ ಸ್ಥಳದಲ್ಲಿ ಆದಾಗಿನಿಂದಲೂ ಆ ಜಾಗ ವಿವಾದದಲ್ಲಿಯೇ ಇದೆ. ಅಸಲಿಗೆ ಅದಕ್ಕೂ ಮುಂಚಿನಿಂದಲೂ ವಿವಾದದಲ್ಲಿತ್ತು. ಏನದು ವಿವಾದ? ಆ ಜಾಗದ ಇತಿಹಾಸ ಏನು? ಈ ಸ್ಟೋರಿ ನೋಡಿ. ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನ ಬಾಲಣ್ಣ ಕುಟುಂಬದ ಸದಸ್ಯರು ನೆಲಸಮಗೊಳಿಸಿದ್ದಾರೆ. ಕನ್ನಡ ಚಿತ್ರರಂಗದ ಮೇರುನಟನ ಸಮಾಧಿ ನೆಲಸಮವಾಗಿರುವುದು ಚಿತ್ರರಂಗಕ್ಕೆ ಆಘಾತ ತಂದಿದೆ. ವಿಷ್ಣುವರ್ಧನ್ ಅಭಿಮಾನಿಗಳು ಸಹ ಈ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮಗೊಳಿಸಲು ಕಾರಣ ಏನು? ನೆಲಸಮಗೊಳಿಸಲು ನ್ಯಾಯಾಲಯವೇ ಅನುಮತಿ ನೀಡಿದ್ದು ಯಾಕೆ? ಒಂದೊಮ್ಮೆ ಅದು ಖಾಸಗಿ ಸ್ಥಳವಾಗಿದ್ರೆ ಆ ಸ್ಥಳದಲ್ಲಿಯೇ ವಿಷ್ಣುವರ್ಧನ್ ಅಂತಿಮ ಸಂಸ್ಕಾರ ಮಾಡಿದ್ದು ಯಾಕೆ? ಆ ಜಾಗದ ಇತಿಹಾಸವೇನು? ಎಲ್ಲ ಮಾಹಿತಿ ಇಲ್ಲಿದೆ. ವಿಷ್ಣುವರ್ಧನ್ ಸಮಾಧಿ ಇದ್ದ ಸ್ಥಳವನ್ನ ಅಭಿಮಾನ್ ಸ್ಟುಡಿಯೋ ಸ್ಥಳ ಎಂದು ಕರೆಯಲಾಗುತ್ತದೆ. 10 ಎಕರೆ ವಿಶಾಲವಾದ ಪ್ರದೇಶವಿದು. ಇದರ ಮಾಲೀಕರಾಗಿದ್ದವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣ. ಹಾಗೆಂದು ಇವರು ಯಾರೋ ಇನ್ನೊಬ್ಬರಿಂದ ಇಷ್ಟು ವಿಶಾಲವಾದ ಜಾಗವನ್ನ ಖರೀದಿ ಮಾಡಿಲ್ಲ. ಬದಲಿಗೆ ಸರ್ಕಾರವೇ ಬಾಲಕೃಷ್ಣ ಅವರಿಗೆ ನಿಗದಿತ ಸ್ಥಳವನ್ನ ನೀಡಿತು. ಬಾಲಣ್ಣ ಅವರು ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದಕ್ಕೆಂದು 20 ಎಕರೆ ಜಾಗವನ್ನ ಸರ್ಕಾರದಿಂದ ಅನುದಾನವಾಗಿ ಪಡೆದುಕೊಂಡ್ರು. ಅವರು ಬದುಕಿದ್ದಾಗಲೇ ಅದರಲ್ಲಿ 10 ಎಕರೆ ಜಾಗವನ್ನ ಮಾರಾಟ ಮಾಡಿದ್ರು. ಇನ್ನುಳಿದ 10 ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಮಾಡುವುದಾಗಿ ಅವರು ಮತ್ತು ಅವರ ಮಕ್ಕಳು ಹೇಳಿದ್ರು. ಆದ್ರೆ 2004ರಲ್ಲಿ ಅಂದ್ರೆ ವಿಷ್ಣುವರ್ಧನ್ ಅವರು ನಿಧನ ಹೊಂದುವ ಮುಂಚೆಯೇ ಆ ಜಾಗದ ಮೇಲೆ ಬಾಲಣ್ಣ ಅವರ ಪುತ್ರಿ ಗೀತಾ ಅವರು ಕೇಸು ದಾಖಲಿಸಿದ್ರು. ಆ ಸ್ಥಳದಲ್ಲಿ ತಮ್ಮದು ಪಾಲಿದೆ ಎಂದು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಪ್ರಕರಣದ ವಿಚಾರಣೆ ನ್ಯಾಯಾಲಯದ ಚಾಲ್ತಿಯಲ್ಲಿದ್ದಾಗಲೇ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರವನ್ನ ಅದೇ ವಿವಾದಿತ ಜಾಗದಲ್ಲಿ ಮಾಡಲಾಯಿತು. ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಹೇಳಿರುವಂತೆ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ನಿಧನರಾದ ದಿನ ಅವರನ್ನ ಬೆಂಗಳೂರಿಗೆ ಕರೆತರುತ್ತಿರುವಾಗ ಆಗಿನ ಮುಖ್ಯಮಂತ್ರಿಯವರಾಗಿದ್ದ ಕುಮಾರಸ್ವಾಮಿ ಅವರು ಅನಿರುದ್ಧ್ ಅವರಿಗೆ ಕರೆ ಮಾಡಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೀರಿ ಎಂದರಂತೆ. ನಾವು ರುದ್ರಭೂಮಿಯಲ್ಲಿ ಸಂಸ್ಕಾರ ಮಾಡುವುದಾಗಿ ಹೇಳಿದ್ರಂತೆ. ಆದರೆ ಕುಮಾರಸ್ವಾಮಿ ಅವರು ಬೇಡ, ಸರ್ಕಾರ ಸಕಲ ಗೌರವಗಳೊಂದಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರ ಮಾಡಿ ಎಂದರಂತೆ. ಅದೇ ಕಾರಣಕ್ಕೆ ಅವರು ಒಪ್ಪಿ ಅದೇ ಸ್ಥಳದಲ್ಲಿ ದಹನ ಮಾಡಿದ್ರಂತೆ. ಆದ್ರೆ ಅದಾದ ಕೆಲ ದಿನಗಳ ಬಳಿಕ ಅದು ವಿವಾದಿತ ಜಾಗ ಎಂಬುದು ಕುಟುಂಬದವರಿಗೆ ಗೊತ್ತಾಯ್ತಂತೆ. ಸರ್ಕಾರವು ವಿಷ್ಣುವರ್ಧನ್ ಸ್ಮಾರಕದ ಅಭಿವೃದ್ಧಿಗೆ ಮೊದಲು 2 ಕೋಟಿ ಬಿಡುಗಡೆ ಮಾಡಲು ಮುಂದಾಯ್ತಂತೆ. ಅದೇ ಹಣವನ್ನ ಆ ಜಾಗದ ಮೇಲೆ ಕೇಸು ಹಾಕಿರುವ ಗೀತಾ ಬಾಲಿ ಅವರಿಗೆ ಕೊಡುವ ನಿರ್ಣಯ ಆಯ್ತಂತೆ. ಗೀತಾ ಅವರಿಗೆ ಹಣ ನೀಡಿ 2 ಎಕರೆ ಜಾಗವನ್ನ ಸ್ಮಾರಕ ನಿರ್ಮಾಣಕ್ಕೆ ಬಳಸಿಕೊಳ್ಳುವುದು ಎಂದಾಯ್ತಂತೆ. ಆದ್ರೆ ಗೀತಾ ಅವರು ಹಣವನ್ನ ನಿರಾಕರಿಸಿದ್ರಂತೆ. ಹಣ ಪಡೆದ್ರೆ ಉಳಿದ 8 ಎಕರೆ ಮೇಲೆ ಹಕ್ಕು ಹೋಗುತ್ತದೆ ಎಂಬ ಕಾರಣಕ್ಕೆ ಅವರು ಹಿಂದೆ ಸರಿದ್ರಂತೆ. ಅಸಲಿಗೆ ಆ ಜಾಗದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡದಿದ್ದ ಪಕ್ಷದಲ್ಲಿ ಆ ಇಡೀ 10 ಎಕರೆ ಜಾಗವನ್ನ ಸರ್ಕಾರ ಮರಳಿ ಪಡೆಯುವ ಅಧಿಕಾರ ಇತ್ತಂತೆ. ಅದರಂತೆ ಸರ್ಕಾರವು ಒಮ್ಮೆ ಸ್ಟುಡಿಯೋದ ಕಾರ್ಯನಿರ್ವಹಣೆ ಬಗ್ಗೆ ತನಿಖೆ ನಡೆಸಿ ಆ 10 ಎಕರೆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಆದೇಶ ಮಾಡಿತ್ತಂತೆ. ಆದರೆ ಆಗಲೂ ಸಹ ನಿಗದಿತ ಅಧಿಕಾರಿಗಳು ಬಾಲಣ್ಣ ಅವರ ಕುಟುಂಬದವರಿಂದ ಜಾಗವನ್ನ ಪಡೆದುಕೊಳ್ಳಲಿಲ್ಲ. ಆ ಬಳಿಕ ಬಾಲಣ್ಣ ಅವರ ಮಕ್ಕಳು 2015ರಲ್ಲಿ ಹೈಕೋರ್ಟ್ ಮೊರೆ ಹೋಗಿ ಸರ್ಕಾರದ ಜಮೀನು ಜಪ್ತಿ ಆದೇಶಕ್ಕೆ ತಡೆ ತರಲು ಯಶಸ್ವಿಯಾದರು. ಅದಾದ ಬಳಿಕ ಸರ್ಕಾರವು ಆ ಜಾಗದ ಪಕ್ಕದಲ್ಲೇ ಮತ್ತೊಂದು ಜಾಗವನ್ನ ಸ್ಮಾರಕ ನಿರ್ಮಾಣಕ್ಕೆ ಗುರುತಿಸಿತು. ಆದರೆ ಗುರುತಿಸಿದ್ದ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದ ಕಾರಣ ನ್ಯಾಯಾಲಯವು ಸ್ಮಾರಕ ನಿರ್ಮಾಣಕ್ಕೆ ಅನುಮತಿ ನೀಡಲಿಲ್ಲ. ಅದಾದ ಬಳಿಕ ಮೈಸೂರಿನಲ್ಲಿ ಜಾಗ ಗುರುತಿಸಲಾಯಿತು. ಆರಂಭದಲ್ಲಿ ಅದು ಗೋಮಾಳದ ಜಾಗವೆಂದು ಕೆಲವರು ಪ್ರತಿಭಟನೆ ನಡೆಸಿದ್ರು. ಆದರೆ ನ್ಯಾಯಾಲಯವು ಅರ್ಜಿಯನ್ನ ತಳ್ಳಿಹಾಕಿ ಸ್ಮಾರಕ ನಿರ್ಮಾಣಕ್ಕೆ ಅನುಮತಿ ನೀಡಿತು. ಅದಕ್ಕೂ ತುಸು ಮುಂಚೆ ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿಕೊಂಡು ಬಾಲಣ್ಣ ಕುಟುಂಬದವರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ
2023ರಲ್ಲಿ ತೀರ್ಪು ನೀಡಿದ ನ್ಯಾಯಾಲಯ ಈ ಪ್ರಕರಣದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಯಾವುದೇ ಹಕ್ಕು ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿತು. ವಿಷ್ಣುವರ್ಧನ್ ಕುಟುಂಬ ಹಾಗೂ ಬಾಲಣ್ಣ ಕುಟುಂಬದವರ ಮಾತುಕತೆಯಿಂದ ಬೇಕಾದ್ರೆ ಪ್ರಕರಣ ಇತ್ಯರ್ಥವಾಗಲಿ ಎಂದು ಅಭಿಪ್ರಾಯಪಟ್ಟಿತು. ಆದರೆ ಅದಾಗಲೇ ಮೈಸೂರಿನಲ್ಲಿ ಸ್ಥಳ ಗುರುತಿಸಿ ಆಗಿತ್ತಾದ್ರಿಂದ ವಿಷ್ಣುವರ್ಧನ್ ಕುಟುಂಬದವರು ಆ ವಿಷಯದಲ್ಲಿ ಆಸಕ್ತಿ ಕಳೆದುಕೊಂಡ್ರು. ಇದೀಗ ಬಾಲಣ್ಣ ಕುಟುಂಬದವರು ಸ್ಮಾರಕವನ್ನ ನೆಲಸಮಗೊಳಿಸಿದ್ದಾರೆ. ವಿಶೇಷವೆಂದ್ರೆ ಅದೇ ಜಾಗದಲ್ಲಿ ಹಿರಿಯ ನಟ ಬಾಲಣ್ಣ ಅವರ ಸಮಾಧಿಯೂ ಇತ್ತು. ಅದನ್ನು ಸಹ ನೆಲಸಮಗೊಳಿಸಿದ್ದಾರೆ. ಒಂದು ಗಣೇಶನ ದೇವಾಲಯ ಇತ್ತು, ಅದನ್ನು ಸಹ ಧ್ವಂಸ ಮಾಡಿದ್ದಾರೆ. ಮೊದಲಿನಿಂದಲೂ ವಿಷ್ಣುವರ್ಧನ್ ಅವರಿಗೆ ಅವಮಾನಗಳು ಮಾಡಿಕೊಂಡೇ ಬರಲಾಗ್ತಿದೆ. ಇದೀಗ ವಿಷ್ಣುವರ್ಧನ್ ಸಮಾಧಿ ನೆಲಸಮಗೊಂಡಿದ್ದು ಇಡೀ ಚಿತ್ರರಂಗದ ಸೋಲನ್ನ ಬಿಂಬಿಸಿದೆ. ವಿಷ್ಣು ಅವರ ಸಮಾಧಿ ಉಳಿವಿಗೆ ಚಿತ್ರರಂಗ ಒಗ್ಗಟ್ಟಿನ ಹೋರಾಟ ನಡೆಸದೆ ನಿರ್ಲಕ್ಷ್ಯ ತೋರಿದೆ. ಕನ್ನಡ ಚಿತ್ರರಂಗ ನಾಯಕನಿಲ್ಲದೆ ಅದು ಗತಿಗಿಳಿದಿದೆ. ಪರಸ್ಪರ ದ್ವೇಷ, ಅಸೂಯೆ, ಕಾಲೆಳೆಯುವಿಕೆ ನಡೆಯುತ್ತಲೇ ಇವೆ. ವಿಷ್ಣು ಸಮಾಧಿ ಮೇಲೆ ರಾಜಕೀಯ ನಡೆಯುತ್ತಿದೆ. ಕಿಡಿಗೇಡಿಗಳು ಇವತ್ತಿಗೂ ವಿಷ್ಣು ಹೆಸರಿಗೆ ಮಸಿ ಬಳಿಯಲು ಯತ್ನಿಸುತ್ತಿರುವುದು ದುರಂತ. ವಾಣಿಜ್ಯ ಮಂಡಳಿ ಇದೆಯೋ ಇಲ್ಲವೋ ಎಂಬಂತಾಗಿ ಹೋಗಿದೆ. ಒಟ್ಟಾರೆ ಕರ್ನಾಟಕದ ಓರ್ವ ಮೇರು ನಟನಿಗೆ ಚಲನಚಿತ್ರ ಮಂಡಳಿ ಹಾಗೂ ಸರ್ಕಾರ ಮಾಡಿದ ಅವಾಂತರವೋ ಅಥವಾ ದುರಂತವೋ ಈ ದುಸ್ಥಿತಿ ಯಾರಿಗೂ ಆಗದಿರಲಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಸುದ್ದಿ ಇಷ್ಟವಾದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.